ಇನ್ನ ಟೆಂಪರರಿ ಶೇರ್ಟಿ ಸಿಕ್ ಮಾಡೋ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೇವೆ ಸರ್. ಅವ್ರ ಕಡೆ ಇನ್ನ ನಾವು ಯಾವುದು ಅವರಿಗೆ ಎಷ್ಟು ದಿನ ಬೇಕು? 2012ರಿಂದ ಯಾವುದು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ. 2012ರಿಂದ ಇದಕ್ಕೂ ಸೆಕ್ಷನ್ ಯಾವುದು? ಎಲೆಕ್ಷನ್ ಸೆಕ್ಷನ್ದು ಪೆಂಡಿಂಗ್ ಎಲ್ಲ ಸಿಗುತ್ತಮ್ಮ ಇದರಲ್ಲಿ? ಎಲ್ಲ A to Z ಇದೆಯಲ್ಲ. ಒಟ್ಟು ಎಷ್ಟು ಶಾಪ್ಸ್ ಆ ಥರ ಇದೆ? ಟೆಂಡರ್ ಸೆಕ್ಷನ್ ಈ ಆಸ್ತಿ ಎಲ್ಲಿ? P1 ಡ್ರೆಸ್ ಇಲ್ವಾ? P1 ಬರ್ಕೊಳ್ಳಿ, ಹೆಸರೆಲ್ಲ ಬರ್ಕೊಳ್ಳಿ. ಹೆಸರೇನು? ರಾಣಿ. ಎಷ್ಟು ವರ್ಷದ ಕೆಲಸ ಮಾಡ್ತಿದ್ಯಾ? 2 ವರ್ಷ. ನಿನ್ನ ಹತ್ರ ಇದೆಯಾ ಇಲ್ವಾ? ಕೊಟ್ಟವರ ಕೊಟ್ಟಿಲ್ವಾ ನಿನಗೆ? ಇನ್ನೂ ಇಲ್ಲ. ಇದು ದಿ ಯೂನಿಫಾರ್ಮ್ due to non providing of uniform by the concerned officer, they are not wearing the uniform, particularly by D group ಯೂನಿಫಾರ್ಮ್ ಇಲ್ಲ. ಎಲ್ಲಿ ಯಾಕೆ ಯೂನಿಫಾರ್ಮ್ ಇಲ್ಲದೆ ಆಫೀಸಿಗೆ ಬರ್ತಾರೆ? ಇಡೀ ಗುಲ್ಬರ್ಗದಲ್ಲಿ ಅಲ್ಲಲ್ಲ, ಇಲ್ಲಿ ಯಾಕೆ? ವೈ ಯು ಆರ್ ಇದು ಎಕ್ಸ್ಕ್ಯೂಸಿಂಗ್? ಆ ಅಮ್ಮ P1 ಕೆಲಸ ಮಾಡಿದಾಗ ಕಾಣುತ್ತಾ? ಯಾರು ಗೊತ್ತಾಗುತ್ತೆ? ಪಬ್ಲಿಕ್ಸ್ ಬಂದ್ರೆ P1 ಕೆಲಸ ಮಾಡ್ತಾರೆ ಅಂತ ಆ ಅಮ್ಮನ್ ಕೇಳ್ತಾರೆ. ಯಾವಾಗ ನೀನ್ ಆ ಡ್ರೆಸ್ ಅಲ್ಲಿ ಇದ್ರೆ ನನ್ನ ಪ್ರಾಬ್ಲಮ್ ಹಿಂಗಿದೆ, ಯಾವ್ದಮ್ಮ ಸೆಕ್ಷನ್ ಅಂತ ಆ ಅಮ್ಮನ್ ನೋಡಿದ್ರೆ ಆ ಅಮ್ಮನು ನನ್ನಂಗೆ ಬಂದಿರ್ಬೋದು ಅಂತ ಅನ್ಕೋತಾರೆ. ಯಾಕೆ ಇಲ್ಲ? ನೀವ್ ಯಾಕೆ ಎಕ್ಸ್ಕ್ಯೂಸ್ ಮಾಡ್ತೀರಾ ಅದನ್ನ? ಆ ಅಮ್ಮನ್ ನೋಟಿಸ್ ಕೊಡಿ, ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲನೇಷನ್ ತಗೊಳ್ಳಿ. ಅಟ್ಲಿ ಮುಂದೆ ಈ ತರ ಇದಾದ್ರೆ ನೋಡಿ ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ. ಇಲ್ಲಿ ಹೆಡ್ ಇರ್ತೀರಿ, ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ. ಕೊಡಮ್ಮ ಅದನ್ನ ಅವ್ರಿಗೆ. ನೀವು ಪ್ರೋಸೆಸ್ ಆಗಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅದೇ ಬೇಕಾಗಿರೋದು. ಪರವಾಗಿಲ್ಲ. 2012 ರೆಸ್ಪಾನ್ಸಿಬಲ್ ಫೈಲ್ ಮೂಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡಲ್ಲ ಸರ್. ಆರ್ಟಿಎಲ್ ಹಾಕಿದ್ರೆ ಮೂಮೆಂಟ್ ರಿಜಿಸ್ಟರ್ ಕೊಟ್ಟಿಲ್ಲ. ಯಾರು ಮೂಮೆಂಟ್ ರಿಜಿಸ್ಟರ್ ಸುಮ್ಮನೆ ಇರ್ಬೇಕು. ನಾನು ಕೇಳೋವರೆಗೂ ಸುಮ್ಮನೆ ಗೊತ್ತಾಯ್ತಾ? ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಸಮಾಧಾನ ಇರ್ಬೇಕು. ನೀವು ಎಲ್ಲ ಹೇಳ್ಕೊಡ್ತೀರಿ. ಅಲ್ಲಮ್ಮ, ಈ ಫೈಲ್ಸ್ ಕಸ್ಟೋಡಿಯನ್ ಯಾರು? 2.0 ಆಯ್ತು. 2.0 ನಲ್ಲಿ ಇಂಪ್ರೂವ್ಮೆಂಟ್ ಆಫ್ ಗಾರ್ಡನ್ ಮತ್ತೆ ಅಲ್ಲ, ಇಂಪ್ರೂವ್ಮೆಂಟ್ ಆಫ್ ಗಾರ್ಡನ್ ಕಮ್ 5 years ಮೇಂಟೆನೆನ್ಸ್. 5 years ಮೇಂಟೆನೆನ್ಸ್ 2025 3 crores ಇದೆ. 2.0 ನಲ್ಲಿ ಇಷ್ಟೇ. ತಗೊಳ್ಳಿ ಅದನ್ನ. ಇವರೇನಾ? Yes, ಅರ್ಜಿ ಯಾರು ಹೆಸರು ಮಾಡಿರೋದು? ಏನ್ ಹೆಸರು? ಯಾರು ಮಾಡಿರೋದು? ಯಾರು ಮಾಡಿದ್ದು? ಎಷ್ಟು ಲ್ಯಾಕ್ಸ್ ಟುಗೆದರ್ ಹೋಗ್ತದೆ? ಅಲ್ಲಲ್ಲ, ಒಂದು ನಿಮಿಷ ಇದೆ. ಆಯ್ತಾ? ಕೊಡಿ. ಪೆಂಡಿಂಗ್ ಇದೆ. ಯಾವ್ದು? ನಿಮ್ದೇನೆ ಒಂದು 5 ನಿಮಿಷ ಗಂಟು